ಹಾಕಿದ ತಕ್ಷಣ ಏನೇ ಮಾಡ್ತಾ ಇದೆಯಾ, ಭಾರಿ ಸ್ಮೆಲ್ ಬರ್ತಾ ಇದೆ, ಇಲ್ಲಿ ಪುಳಿಯೋಗರೆ ಮಾಡ್ತಾ ಇದ್ದೇನೆ, ಹೌದಾ ಹೇಳಿ ಊದ್ಬತ್ತಿ ಅಂಟಿಸಿದನ್ನು ಅಲ್ಲೇ ಇಟ್ಬಿಟ್ಟು ದೇವರೇ ನಿನಗೆ ಅರ್ಪಣೆ ಅಂತ ಹೇಳ್ಬಿಟ್ಟು ಓಡೋಗ್ತಾರೆ. ಯಾಕೆ? ಪುಳಿಯೋಗರೆ ತಿನ್ನೋದಕ್ಕೆ. ಅಂದರೆ ಏಕಾಗ್ರತೆ ಇಲ್ಲ, ತನ್ನ ಹೊಟ್ಟೆಯ ಪಾಡಾಯಿತು ತಾನಾಯಿತು ಅಂತ ಹೇಳಿ ಮನುಷ್ಯನ ಚಿಂತನೆ. ಇಂತಹ ವ್ಯಕ್ತಿಗಳೇ ಕಲಿಯುಗದಲ್ಲಿ ಇರುವುದು. ಆದ ಕಾರಣ ಕಲಿಯುಗದಲ್ಲಿ ಭಕ್ತಿ ಎಂಬುದು ಇರುವುದಿಲ್ಲ, ಏಕಾಗ್ರತೆ ಇರುವುದಿಲ್ಲ. ಸುಲಭೋಪಾಯದಲ್ಲಿ, ಸ್ವಲ್ಪ ಖರ್ಚಿನಲ್ಲಿ ಐನವರೇ ಸತ್ಯನಾರಾಯಣ ಪೂಜೆ ಗಣಹೋಮ ಆಗಬೇಕು, ಎಷ್ಟು ಖರ್ಚಾಗುತ್ತೆ ಅಂತ ಮೊದಲೇ ಕೇಳ್ತಾರೆ, ಎಷ್ಟು ಬಿಲ್ ಆಗುತ್ತೆ ಅಂತ. ಆದ ಕಾರಣ ಜಾಸ್ತಿ ನಾವು ರೇಟ್ ಹೇಳಿದ್ರೆ ಸರಿ ಬೇಡ ಇನ್ನೊಂದ್ಸಲ ಮಾಡೋಣ ಅಂತ ಹೇಳ್ಬಿಟ್ಟು ಅದನ್ನು ಮುಂದಕ್ಕೆ ಹಾಕ್ತಾರೆ. ಆದ ಕಾರಣ ಸ್ವಲ್ಪ ಖರ್ಚಿನಲ್ಲಿ ಸ್ವಲ್ಪ ಹೊತ್ತು ಪೂಜೆ ಕೂತ್ಕೊಳ್ಳುವಾಗ ಹೇಳ್ತಾರೆ, ಸ್ವಾಮಿ 11:30 ಆಯಿತು, ಎಷ್ಟು ಗಂಟೆ ಮುಗಿಸ್ತೀರಾ ಕೇಳುವವರೇ ಇದ್ದಾರೆ. ಹೆಚ್ಚಿನ ಜನ 12:30 ಆಗುತ್ತಾ ಅಂತ ಕೇಳ್ತಾರೆ. 1 ಗಂಟೆಯಲ್ಲಿ ಎಲ್ಲ ಮುಗಿಸ್ತೀರಾ ಅಂದ್ರೆ 1 ಗಂಟೆನೂ ಅವರಿಗೆ ತುಂಬಾ ಅಮೋಘವಾದದ್ದು. ಎಷ್ಟೋ ಅಯ್ಯೋ ಏನೋ 1 ಗಂಟೆ ಅಲ್ಲ ಅಂತ ಹೇಳಿ ಆ 1 ಗಂಟೆಯಲ್ಲಿ ಎಷ್ಟೆಲ್ಲ ಆ ಕಡೆ ಈ ಕಡೆ ಮನಸ್ಸನ್ನು ಪಸರಿಸುವುದಕ್ಕಾಗುತ್ತೆ, ಅದನ್ನೆಲ್ಲ ಮಾಡ್ತಾ ಇರ್ತಾರೆ. ಆದ ಕಾರಣ ಭಕ್ತಿ ಎಂಬುದಿಲ್ಲ, ಸ್ವಲ್ಪ ಹೊತ್ತಿನಲ್ಲಿ ಸ್ವಲ್ಪ ಖರ್ಚಿನಲ್ಲಿ ಸುಲಭೋಪಾಯದಲ್ಲಿ ಪುಣ್ಯವನ್ನು, ಮಹತ್ತರವಾದ ಪುಣ್ಯ ಮಾತ್ರ ಜಾಸ್ತಿ ಬೇಕು. ಎಷ್ಟು ಮೂಟೆ ಬಂದರೂ ಕೂಡ ಸಾಕಾಗುವುದಿಲ್ಲ. ಸ್ವಲ್ಪ ಪುಣ್ಯ ಕೊಡ್ತಾನೆ, ಬೇಡ ಸ್ವಾಮಿ ಫುಲ್ಲು ಎಷ್ಟು ಕೊಡ್ತೀಯ ಅಷ್ಟೆಲ್ಲ ಕೊಡು ಪುಣ್ಯ ಅಂತ ಹೇಳಿ 1 ಮೂಟೆ ಫುಲ್ಲು ಕೊಡು ಅಂತ. ಅದು ಹಗ್ಗ ಕಟ್ಟುವುದಕ್ಕಾಗಲಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ಹೊಂದ್ಕೊಳ್ತೇನೆ ಅಂತ ಹೇಳ್ತಾರೆ. ಆ ರೀತಿಯಾದ ಪುಣ್ಯವನ್ನು ಮನುಷ್ಯ ನಿರೀಕ್ಷಿಸ್ತಾನೆ. ಆದ ಕಾರಣ ಸುಲಭೋಪಾಯದಲ್ಲಿ ಪುಣ್ಯವು ಕಲಿಯುಗದಲ್ಲಿ ಸಂಪಾದನೆ ಮಾಡೋದಕ್ಕಾಗುವುದಿಲ್ಲ. ಏನು ಮಾಡೋದು ಅಂತ ಎಂಬ ಕುರಿತಾಗಿ ಚರ್ಚೆ ನಡೆಸ್ತಾರಂತೆ. ಚರ್ಚೆಗೇನು ಒಳ್ಳೆಯ ಚರ್ಚೆ ಬಂದಿದೆ, ಯಾರ ಬಾಯಲ್ಲಿ ಕೂಡ ಒಳ್ಳೆಯ ಉತ್ತರ ಬರುವುದಿಲ್ಲ ಶೌನಕಾದಿ ಮಹರ್ಷಿಗಳು. ಯಾಕೆಂದರೆ ಎಲ್ಲರಿಗೂ ಕೂಡ ಗೊತ್ತಿದೆ, ಪುಣ್ಯ ಅಷ್ಟು ಸುಲಭದಲ್ಲಿ ಸಂಪಾದಿಸುವುದಲ್ಲ, ಶರೀರವನ್ನು ದಂಡಿಸಿಕೊಳ್ಬೇಕು, ಕಾಡಿಗೆ ಹೋಗಿ ದೀರ್ಘವಾದ ತಪಸ್ಸನ್ನು ಆಚರಿಸಬೇಕು, ಆ ಹೊಟ್ಟೆ ಹಸಿವೆ ಬಾಯಾರಿಕೆಗಳನ್ನು ತಡೆದು ಆ ದೇವರನ್ನು ಸದಾ ಸ್ಮರಿಸಬೇಕು, ಆಗ ಮಾತ್ರ ಪುಣ್ಯ ಸಿಗುತ್ತೆ ಅಂತ. ಅಷ್ಟು ಸುಲಭದಲ್ಲಿ ಪುಣ್ಯ ಸಿಗುವುದಲ್ಲ ಅಂತ. ಯಾವಾಗ ಈ ಪ್ರಶ್ನೆಗೆ ಉತ್ತರ ಸಿಗುವುದಿಲ್ಲವೋ ಎಲ್ಲರ ಕೈ ಮುಗಿದು ನಾರಾಯಣ ದೇವರನ್ನು ಕೇಳಿದ್ರಂತೆ, ಸ್ವಾಮಿ ನೀನೇ ದಾರಿ ತೋರಿಸುವಂತ. ಆಗ ಭಗವಾನ್ ವೇದವ್ಯಾಸ ಮಹರ್ಷಿಗಳ ಶಿಷ್ಯರಾದ ಶೂತ ಪುರಾಣಿಕರ ಮನಸ್ಸಿಗೆ ಬಂದು ಹೇಳ್ತಾನಂತೆ, ನೈಮಿಷಾರಣ್ಯದಲ್ಲಿ ಒಂದು ಸಮಸ್ಯೆ ಉದ್ಭವವಾಗಿದೆ, ಒಂದು ಪ್ರಶ್ನೆ ಬಂದಿದೆ, ಸುಲಭೋಪಾಯದಲ್ಲಿ ಪುಣ್ಯವನ್ನು ಸಂಪಾದಿಸುವ ಕುರಿತಾಗಿ ಚರ್ಚೆ ನಡೀತದೆ, ನೀನು ಅಲ್ಲಿಗೆ ಹೋಗಿ ಆ ಪ್ರಶ್ನೆಗೆ ಉತ್ತರವನ್ನು ಕೊಡು. ಯಾಕೆಂದರೆ ಶೂತ ಪುರಾಣಿಕರಲ್ಲಿ ಆ ಪ್ರಶ್ನೆಗೆ ಉತ್ತರ ಇತ್ತು. ಶೂತ ಪ್ರಾಣಿಕರು ನೈಮಿಷಾರಣ್ಯದ ಕಡೆಗೆ ಬರ್ತಾರೆ. ಶೌನಕಾದಿ ಮಹರ್ಷಿಗಳು ಅವರಿಗೆ ಕೊಡಬೇಕಾದಂತಹ ಗೌರವವನ್ನು ಕೊಡ್ತಾರೆ. ಎದ್ದು ನಿಂತ ನಮಸ್ಕಾರ ಮಾಡಿ ಅತಿ ವಿನಯದಿಂದಲೇ ಪ್ರಶ್ನೆಯನ್ನು ಕೇಳ್ತಾರಂತೆ. ಅವರನ್ನು ಎತ್ತರವಾದ ಆ ಆಸನದಲ್ಲಿ ಕುಳ್ಳಿರಿಸಿ, ಕಲಿಯುಗದಲ್ಲಿ ಸುಲಭೋಪಾಯದಲ್ಲಿ ಪುಣ್ಯವನ್ನು ಸಂಪಾದಿಸುವುದು ಹೇಗೆ ಅಂತ. ಆಗ ಶೂತ ಪುರಾಣಿಕರು ಹೇಳ್ತಾನಂತೆ, ಇದೇ ಪ್ರಶ್ನೆ ಹಿಂದೊಂದು ದಿನ ಉದ್ಭವವಾಗಿತ್ತು, ಯಾರ ಬಾಯಿಂದ ಉದ್ಭವವಾಯಿತು, ಹೇಗೆ ಉದ್ಭವವಾಯಿತು, ಅದಕ್ಕೆ ಯಾವ ರೀತಿಯಾದ ಪರಿಹಾರ ಸಿಕ್ಕಿತು ಎಂಬುದನ್ನು ಕಥೆಯ ಮುಖಾಂತರ ಹೇಳ್ತೇನೆ ಅಂತ ಹೇಳಿ ಶೂತ ಪುರಾಣಿಕರು ಶೌನಕಾದಿ ಮಹರ್ಷಿಗಳಿಗೆ ಸ್ಕಾಂದ ಪುರಾಣ ಎಂಬ ಪುರಾಣದ ಮುಖಾಂತರವಾಗಿ ಈ ಸತ್ಯನಾರಾಯಣ ಕಥೆಯನ್ನು ಬೋಧಿಸುವುದಕ್ಕೆ ಶುರು ಮಾಡಿದ್ರಂತೆ. ಸರ್ವಾಂತರ್ಯಾಮಿಯಾದಂತಹ ವಿಷ್ಣು ನಾರಾಯಣ ದೇವರು ಭೂಲೋಕಕ್ಕೆ ಸರ್ವಾಂತರ್ಯಾಮಿಯಾದ ಸರ್ವ ಸಂಚಾರಿಯಾದಂತಹ ನಾರದ ಮಹರ್ಷಿ ಭೂಲೋಕಕ್ಕೆ ಬಂದಾಗ ಭೂಲೋಕದಲ್ಲಿ ಹುಟ್ಟಿದ ಜೀವರಾಶಿಗಳು ಪಡುತ್ತಿರುವಂತಹ ಕಷ್ಟವನ್ನು ನೋಡಿ ಸಹಿಸಲಾರದೆ ವೈಕುಂಠಕ್ಕೆ ಹೋಗಿ ಅಲ್ಲಿ ಶೇಷ ಶಯನನಾಗಿ ಪೌಡಿಸಿದಂತಹ ನಾರಾಯಣ ದೇವರಲ್ಲಿ ಪ್ರಾರ್ಥಿಸಿದಾಗ ನಾರಾಯಣ ದೇವರು ಹೇಳ್ತಾರಂತೆ, ಕಲಿಯುಗದಲ್ಲಿ ಸತ್ಯವು ನಾಶವಾಗಿದೆ, ನ್ಯಾಯ ನೀತಿ ಸತ್ಯ ಧರ್ಮ ಕಿಂಚಿತ್ತಿಲ್ಲ, ಅನ್ಯಾಯ ಅನೀತಿ ಅಸತ್ಯಗಳೇ ಇರುತ್ತೆ. ಆದ ಕಾರಣ ಸತ್ಯ ಎಂಬ ಹೆಸರಿನಿಂದ ನಮ್ಮನ್ನು ಪೂಜೆ ಮಾಡಿ ಅವರ ಕಷ್ಟಗಳೆಲ್ಲ ಪರಿಹಾರ ಮಾಡ್ತೇನೆ ಅಂತಂದಾಗ ಶ್ರೀಮನ್ನಾರಾಯಣ ದೇವರ ಮಾತನ್ನು ಕೇಳಿದಾಕ್ಷಣ ನಾರಾದರು ಹೇಳ್ತಾರಂತೆ, ಯಾವ ರೀತಿ ಮಾಡಬೇಕು, ಹೇಗೆ ಮಾಡಬೇಕು ಎಲ್ಲ ವಿವರವಾಗಿ ಹೇಳಬೇಕನ್ನುವಾಗ ಮತ್ತೆ ಶ್ರೀಮನ್ನಾರಾಯಣ ದೇವರು ಹೇಳ್ತಾರಂತೆ, ಮನುಷ್ಯನಿಗೆ ಯಾವ ದಿವಸದಲ್ಲಿ ಈ ವ್ರತವನ್ನು ಮಾಡಬೇಕೆಂಬ ಆಸೆ ಉಂಟಾಗ್ತದೋ ಆ ದಿವಸದಲ್ಲಿ ಮಾಡಬಹುದು. ವಿಶೇಷವಾದ ದಿವಸ ಅಂದರೆ ಹುಣ್ಣಿಮೆ, ಸಂಕ್ರಾಂತಿ, ಹಬ್ಬ ಹರಿದಿನಗಳು, ಆ ವಿವಾಹವಾದ ದಿನ, ಗೃಹ ಪ್ರವೇಶದ ದಿನ, ಹುಟ್ಟುಹಬ್ಬದ ದಿನ, ಅಥವಾ ಮನುಷ್ಯನಿಗೆ ಯಾವ ದಿವಸದಲ್ಲಿ ವಿಶೇಷವಾಗಿ ಅನಿಸುತ್ತೋ ಆ ದಿವಸದಲ್ಲಿ ಮಾಡಬಹುದು. ವಿಶೇಷವಾದ ರೀತಿ ಅಂದರೆ ಮೊದಲು ಬ್ರಾಹ್ಮಣರಲ್ಲಿ ನಿಗದಿಯನ್ನು ಪಡಿಸುವುದು ದಿನವನ್ನು, ನಂತರ ಬಂಧು ಬಾಂಧವರನ್ನೆಲ್ಲ ಆಮಂತ್ರಿಸುವುದು, ಆ ನಂತರದಲ್ಲಿ ಸಂಕಲ್ಪ, ಆ ನಂತರದಲ್ಲಿ ಕಲಶ ಪ್ರತಿಷ್ಠೆ, ಗುರುಗಣಪತಿ ಪೂಜೆ, ಕಲಶ ಪ್ರತಿಷ್ಠೆ, ನವಗ್ರಹ ಆರಾಧನೆ, ಹಾಗೆ ಆ ಚತುರ್ದ್ವಾರ ಪೂಜೆ, ಅಷ್ಟದಿಕ್ಪಾಲಕ ಪೂಜೆ, ಪೀಠ ಪೂಜೆ, ಅಂಗಪೂಜೆ, ಪತ್ರ ಪೂಜೆ, ಪುಷ್ಪ ಪೂಜೆ, ಪಂಚಾಮೃತ ಅಭಿಷೇಕ, ಆ ನಂತರದಲ್ಲಿ ಆವರಣ ಪೂಜೆ, ಕಲ್ಪೋಕ್ತ ಪೂಜೆ, ಆ ಅಷ್ಟೋತ್ತರ ಶತನಾಮಾವಳಿ, ಸಪಾದ ಭಕ್ಷ ನೈವೇದ್ಯ. ಸಪಾದ ಯಾವ ರೀತಿ ಇರಬೇಕಂದ್ರೆ
ಗೋಧಿ ರವೆ ಹಾಲು ಸಕ್ಕರೆ ತುಪ್ಪ ಬಾಳೆಹಣ್ಣು 5 ವಸ್ತುಗಳನ್ನು ಮಿಶ್ರಣ ಮಾಡಿ ಸಫಾದ ಭಕ್ಷ್ಯವನ್ನು ಮಾಡಿ ಆ ಸಫಾದ ಭಕ್ಷ್ಯವನ್ನು ದೇವರಿಗೆ ಸಮರ್ಪಣೆ ಮಾಡಿ ಆ ನಂತರದಲ್ಲಿ ತಾಂಬೂಲಾದಿಗಳಿಂದ ಆ ಸಫಾದ ಭಕ್ಷ್ಯವನ್ನು ಬ್ರಾಹ್ಮಣರಿಗೆ ದಕ್ಷಿಣೆ ಇಟ್ಟು ಆ ದಾನ ಮಾಡಿ ಆ ನಂತರದಲ್ಲಿ ಭಕ್ತಿಯಿಂದ ಈ ಕಥೆಯನ್ನು ಕೇಳಿ ಬಂದ ಬಂಧುಗಳಿಗೆಲ್ಲ ಭೋಜನವನ್ನು ಉಣಬಡಿಸಿ ತಾನು ಹೊಟ್ಟೆ ತುಂಬ ಊಟ ಮಾಡಿ ಆ ನಾರಾಯಣನನ್ನು ಆ ದಿನವಿಡೀ ನಾರಾಯಣ 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 ಎಂಬ ನಾಮ ಮಂತ್ರದಿಂದ ಪಡಿಸಿ ಆ ದಿನವನ್ನು ಸಾಗಿಸಿದ್ದಾದರೆ ಅವರ ಜೀವನ ಪರ್ಯಂತ ಮಾಡಿದಂತಹ ದುಃಖ ಕಷ್ಟ ಅಪರಾಧಗಳನ್ನೆಲ್ಲ ಮನ್ನಿಸಿ ಸುಖ ಶಾಂತಿ ನೆಮ್ಮದಿಯ ಜೀವನವನ್ನು ಕರುಣಿಸಿ ಒಳ್ಳೆಯ ಜೀವನವನ್ನು ಅನುಗ್ರಹಿಸಿ ತದನಂತರದಲ್ಲಿ ಮುಂದೆ ಆ ಆಯುಷ್ಯ ತೀರಿದ ಮೇಲೆ ವೈಕುಂಠಕ್ಕೆ ಬರುವುದಕ್ಕೆ ಬೇಕಾದಂತಹ ಪುಣ್ಯ ಭಾಗವನ್ನು ಕೊಡುತ್ತೇನೆ ಅಂತ ಹೇಳಿ ನಾರದನ ಮುಖಾಂತರವಾಗಿ ಶ್ರೀಮನ್ ನಾರಾಯಣ ದೇವರು ಭೂಲೋಕಕ್ಕೆ ಆಶೀರ್ವಾದ ಮಾಡಿದಾಗ ಎಲ್ಲಿಲ್ಲದ ಸಂತೋಷ ನಾರದನಿಗಾಗುತ್ತೆ. ಹೇಳ್ತಾನಂತೆ, ನೀವು ಈ ಅನುಗ್ರಹ ಮಾಡಿದ್ದಾದರೆ ಈ ಕ್ಷಣದಲ್ಲಿ ಈ ವ್ರತವನ್ನು ಭೂಲೋಕಕ್ಕೆ ಪ್ರಸ್ತುತಪಡಿಸ್ತೇನೆ ಅಂತಾಗ ಶ್ರೀಮನ್ನಾರಾಯಣ ದೇವರು ಹೇಳ್ತಾರಂತೆ, ಮುಂದೊಂದು ದಿನ ನಾನೇ ಈ ವ್ರತವನ್ನು ಭೂಲೋಕಕ್ಕೆ ಪ್ರಸ್ತುತಪಡಿಸ್ತೇನೆ, ನಿಶ್ಚಿಂತೆಯಾಗಿರು ಅಂತ ಹೇಳಿ ಶುಭ ದಿನಕ್ಕೋಸ್ಕರ ಕಾಯ್ತಾ ಇದ್ದರೆ ಭೂಲೋಕದಲ್ಲಿ ಅತ್ಯಂತ ಪುಣ್ಯಕರವಾದ ಕ್ಷೇತ್ರವದು, ಅದುವೇ ಕಾಶಿ ಕ್ಷೇತ್ರ. ಅಲ್ಲಿ ಒಬ್ಬನೊಬ್ಬ ಬ್ರಾಹ್ಮಣೋತ್ತಮ ತಾನು ಮಾಡಿದಂತಹ ಪೂರ್ವ ಜನ್ಮದ ಪಾಪಕ್ಕೆ ದೇವರು ಕೊಟ್ಟ ಶಿಕ್ಷೆ ಏನೆಂದ್ರೆ ಭಿಕ್ಷೆ ಬೇಡಿ ಜೀವನವನ್ನು ಸಾಗಿಸುವಂತಹ ಸಂದಿಗ್ಧತೆ ಇತ್ತಂತೆ. ಆ ರೀತಿಯಾಗಿ ಭಿಕ್ಷೆ ಬೇಡುತ್ತಿರುವಂತಹ ಸಂದರ್ಭ ಒಂದು ದಿನ ಕಣ್ಣ ನೀರನ್ನು ಸುರಿಸುತ್ತಾ ಭಿಕ್ಷೆ ಬೇಡುತ್ತಿರುವಾಗ ಈ ಬಡ ಬ್ರಾಹ್ಮಣನ ಕಷ್ಟವನ್ನು ನೋಡಲಾರದೆ ಸಾಕ್ಷಾತ್ ಶ್ರೀಮನ್ನಾರಾಯಣ ಮುದುಕ ಬ್ರಾಹ್ಮಣನ ವೇಷವನ್ನು ಧಾರಣೆ ಮಾಡಿ ಈ ಬಡ ಬ್ರಾಹ್ಮಣ ಮುಂದೆ ಬಂದು ನಿಂತು ಕೇಳ್ತಾರೆ, ಭೂಮಿಯನ್ನು ಸುತ್ತುತ್ತಾ ಇದೆಯಾ, ಕಣ್ಣ ನೀರನ್ನು ಸುರಿಸ್ತಾ ಇದೆಯಾ, ಒಂದು ಕಡೆ ನೆತ್ತಿಯ ಮೇಲೆ ಸೂರ್ಯದೇವ ನಿನ್ನನ್ನು ಸುಡ್ತಾ ಇದ್ದಾನೆ, ಅಂದರೆ ಬಿಸಿಲಿನ ತಾಪ ವಿಕೋಪವಾಗಿದೆ, ಕೆಳಗಡೆ ಭೂಮಿ ಬಿಸಿಯಾಗಿ ನಿನ್ನ ಕಾಲನ್ನು ಸುಡುತ್ತಾ ಇದೆ, ಆದರೂ ಕೂಡ ನಾರಾಯಣ ನಾಮಸ್ಮರಣೆ ಮಾಡ್ತಾ ಆ ನಾರಾಯಣನನ್ನು ಸ್ತುತಿಸುತ್ತಾ ಆ ಭೂಮಿಯನ್ನು ಸುತ್ತುತ್ತೆ ಅಲ್ಲ, ನಿನ್ನ ಮನಸ್ಸಿನ ನೋವೇನು ಅಂತ ಕೇಳಿದಾಗ ಅವನು ಹೇಳ್ತಾನಂತೆ, ನಾನು ಮಾಡಿದಂತಹ ಕರ್ಮಕ್ಕೆ ದೇವರು ನನಗೆ ಶಿಕ್ಷೆ ಕೊಟ್ಟಿದ್ದಾನೆ, ಹೋದ ಜನ್ಮದಲ್ಲಿ ಮಾಡಿದಂತಹ ಪಾಪಕ್ಕೆ ಈ ಜನ್ಮದಲ್ಲಿ ಭಿಕ್ಷೆ ಬೇಡಿ ತಿನ್ನುವಂತಹ ಪರಿಸ್ಥಿತಿ ಬಂತು, ಆದರೆ ಅದು ನನಗೆ ಬೇಸರವಲ್ಲ, ಆದರೆ ಪ್ರತಿದಿನ ಕೊಡುವಂತಹ ಭಿಕ್ಷೆ ಇವತ್ತು ದಕ್ಕದಾಗಿ ಹೋಗಿದಲ್ಲ ಅಂತ ಹೇಳಿ ದುಃಖ ಆಗ್ತಾ ಇದೆ, ನಾನಂತಹ ತಪ್ಪನ್ನೇನು ಮಾಡಿದ್ದೇನೆ ಅಂತ ದುಃಖ ನನ್ನನ್ನು ಕಾಡ್ತಾ ಇದೆ, ಆದ ಕಾರಣ ತುಂಬಾ ನೋವಾಗ್ತಾ ಇದೆ ಅಂದಾಗ ಆ ಮುದುಕ ಬ್ರಾಹ್ಮಣ ವೇಷಧಾರಿಯಾದಂತಹ ನಾರಾಯಣ ದೇವರು ಈ ಬಡ ಬ್ರಾಹ್ಮಣನಿಗೆ ಹೇಳ್ತಾರಂತೆ, ನೀನು ಮಾಡಿದಂತಹ ಆ ಪಾಪಕ್ಕೆ ದೇವರು ಶಿಕ್ಷೆ ಕೊಟ್ಟಿದ್ದಾನೆ, ಈ ಪಾಪ ವಿಮುಕ್ತಿಗೆ ಒಂದು ದಾರಿಯನ್ನು ಹೇಳ್ತೇನೆ ಅಂತ ಹೇಳಿ ಹಿಂದೆ ನಾರದನಿಗೆ ಬೋಧಿಸಿದಂತಹ ಸತ್ಯನಾರಾಯಣ ವ್ರತವನ್ನು ಈ ಬಡ ಬ್ರಾಹ್ಮಣನಿಗೆ ಬೋಧಿಸಿ ದೇವರು ಆ ಮಾಯವಾಗ್ತಾರಂತೆ. ಆಗ ಅವನಿಗೆ ಆ ಬ್ರಾಹ್ಮಣನಿಗೆ ಗೋಚರವಾಗುತ್ತೆ ತನ್ನೆದುರು ನಿಂತವಳು ಸಾಕ್ಷಾತ್ ಶ್ರೀಮನ್ ನಾರಾಯಣ ಅಂತ. ದುಃಖ ತಾಳುವುದಕ್ಕಾಗಲಿಲ್ಲ, ನಾನು ನನ್ನ ಎದುರಿಗೆ ದೇವರು ನಿಂತರೂ ಕೂಡ ನನಗೆ ಅವರನ್ನು ಗುರುತಿಸುವ ಯೋಗ್ಯತೆ ಇಲ್ವಾ ಅಂತ ಹೇಳಿ ದುಃಖ ಪಡುತ್ತಿರುವಂತಹ ಸಂದರ್ಭದಲ್ಲಿ ನಾರಾಯಣ ದೇವರೇ ಅವನ ಮನಸ್ಸಿಗೆ ಬಂದು ಹೇಳ್ತಾರೆ, ನಿಶ್ಚಿಂತೆಯಾಗಿರು, ನಿನಗೆ ಬೋಧಿಸಿದ್ದೇನೆ, ನೀನು ಈ ವ್ರತವನ್ನು ಮಾಡು, ಎಲ್ಲರಿಗ ಕೈಯಲ್ಲಿ ಕೂಡ ಈ ವ್ರತವನ್ನು ಮಾಡಿ ಇದರಿಂದ ಆ ಪುಣ್ಯ ಭಾಗ ನಿನಗೂ ಲಭ್ಯವಾಗುತ್ತೆ, ತದನಂತರದಲ್ಲಿ ವೈಕುಂಠ ವಾಸ ಸಿಗುತ್ತೆ ಅಂದಾಗ ಸಂತೋಷದಿಂದ ಭಿಕ್ಷೆ ಬೇಡಿ ಬಂದ ಹಣದಿಂದ ಸತ್ಯನಾರಾಯಣ ವ್ರತವನ್ನು ಮಾಡಿದ ಕಾರಣ ಬಡತನವೆಲ್ಲ ನಾಶವಾಯಿತು. ಶುಭ ದಿನದಲ್ಲಿ ಬಿಡದೆ ವ್ರತವನ್ನು ಮಾಡುತ್ತಿದ್ದಂತೆ ಒಂದು ದಿವಸ ಆ ಸೌದೆ ವ್ಯಾಪಾರಿಯೊಬ್ಬನ ಮುಖಾಂತರ ವ್ರತ ಮಾಡುತ್ತಿರುವ ಸಂದರ್ಭದಲ್ಲಿ ಸೌದೆ ವ್ಯಾಪಾರಿಯೊಬ್ಬ ಹಸಿವೆ ಬಾಯಾರಿಕೆಗಳಿಂದ ಬಾಧಿತನಾಗಿ ಈ ಬ್ರಾಹ್ಮಣರು ಮಾಡುತ್ತಿರುವಂತಹ ವ್ರತ ಮಾಡುವಂತಹ ಜಾಗಕ್ಕೆ ಬಂದು ಆ ವ್ರತದ ಮಹಾತ್ಮೆ ತಿಳಿದು ತಾನು ಸೌದೆ ಮಾರಿ ಬಂದ ಹಣದಿಂದ ವ್ರತವನ್ನು ಮಾಡುತ್ತೇನೆಂದು ಸಂಕಲ್ಪಿಸಿಕೊಂಡು ಬಂದ ಹಣದಿಂದ ವ್ರತವನ್ನು ಮಾಡಿದ ಕಾರಣ ಶ್ರೀಮಂತನಾಗಿ ಮಾರ್ಪಟ್ಟು ತದನಂತರದಲ್ಲಿ ಅಂತಕಾಲದವರೆಗೆ ಬಿಡದೆ ವ್ರತವನ್ನು ಮಾಡಿ ಶಾಶ್ವತವಾದ ವೈಕುಂಠ ಲೋಕವನ್ನು ಆ ಸೌದೆ ವ್ಯಾಪಾರಿ ಕಂಡುಕೊಂಡನಂತೆ. ಇದೇ ರೀತಿಯಾಗಿ ಉಲ್ಕಾಮುಖ ರಾಜನಿಂದೊಡಗೂಡಿ ಚಂದ್ರಮತಿ ಉಲ್ಕಾಮುಖ ರಾಜನಿಂದೊಡಗೂಡಿ ಆ ಬ್ರಾಹ್ಮಣೋತ್ತಮರು ವ್ರತವನ್ನು ಭದ್ರಶಿಲಾ ನದಿಯ ದಡದಲ್ಲಿ ವ್ರತವನ್ನು ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಸಾಧುವೆಂಬಂತ ವಜ್ರದ ವ್ಯಾಪಾರಿ ದೂರದ ಊರಿಗೆ ಹೋಗಿ ವ್ಯಾಪಾರ ಮಾಡಬೇಕಾದವನು ಆ ನದಿಯ ದಡದಲ್ಲಿ ಬಹಳಷ್ಟು ಜನ ಇರುವುದನ್ನು ಸೇರಿ ತಾನು ಅಲ್ಲಿಗೆ ಹೋಗಿ ಅಲ್ಲಿ ನೆರೆದಿದ್ದಂತಹ ಜನರನ್ನು ಕರೆದು ವ್ಯಾಪಾರ ಮಾಡೋದಕ್ಕೆ ನೋಡಿದಾಗ ಯಾರೂ ಬಾರದಿದ್ದಾಗ ತಾನು ಆ ಸ್ಥಳಕ್ಕೆ ಹೋದಾಗ ಅಲ್ಲಿ ಎಲ್ಲರೂ ಕೈ ಮುಗಿದು ಕುಳಿತಿರುವುದನ್ನು ನೋಡಿ ತಾನೂ ಕೂಡ ಕುಳಿತುಕೊಂಡ. ಪೂಜೆ ಮುಗಿದ ಮೇಲೆ ಅದರ ಮಹತ್ವವನ್ನು ತಿಳಿದ, ಈಪ್ಸಿತ ಫಲ ಕೊಡುವಂತಹ ವ್ರತ ಅಂತ ಗೊತ್ತಾಯಿತು. ಸಂತಾನವಿಲ್ಲದೆ ಕೊರಗುತ್ತಿದ್ದಂಥ ನನಗೆ ಈ ವ್ರತದಿಂದ ಸಂತಾನವಾಗುವುದಿದ್ದರೆ ತಾನೂ ಕೂಡ ವ್ರತವನ್ನು ಮಾಡ್ತೇನೆಂದು ಸಂಕಲ್ಪಿಸಿಕೊಂಡು ತನ್ನ ವ್ಯಾಪಾರವನ್ನು ಸ್ಥಗಿತಗೊಳಿಸಿ ಮನೆಗೆ ಹಿಂದಿರುಗಿ ಮಡದಿಯಾದಂತಹ ಲೀಲಾವತಿಯೊಂದಿಗೆ ನಡೆದ ವಿಚಾರವನ್ನು ಹೇಳ್ತಾನೆ.
ಪ್ರಸಾದವನ್ನು ಹಂಚಿ ತಿಂದೆ ಯಾವ ದಿವಸ ನಮಗೆ ಆ ಸಂತಾನ ಭಾಗ್ಯವನ್ನು ಕರುಣಿಸಿಕೊಡ್ತೀಯೋ ಆ ದಿವಸ ನಿನ್ನ ವ್ರತವನ್ನು ಮಾಡ್ತೇನೆಂದು ಸಂಕಲ್ಪಿಸಿಕೊಂಡು ಭಗವಂತನಿಂದೊಡಗೂಡಿ ಅವರು ಆ ಒಂದುಗೂಡುವ ಸಂದರ್ಭದಲ್ಲಿ ಗರ್ಭವನ್ನು ಧರಿಸಿ 9 ತಿಂಗಳಾದ ಮೇಲೆ ಹೆಣ್ಣು ಮಗುವಿನ ಜನನವಾಗುತ್ತೆ. 10 ದಿನಗಳು ಕಳೆದ ಮೇಲೆ ಮಡದಿಯಾದಂತಹ ಲೀಲಾವತಿ ನಾಮಕರಣದ ಸಮಯದಲ್ಲಿ ಎಚ್ಚರಿಸುವಾಗ ಮುಂದೊಂದು ದಿನ ವಿವಾಹದ ಸಮಯದಲ್ಲಿ ಮಾಡೋಣ ಅಂತ ಹೇಳಿ ತನ್ನ ಮಗಳಿಗೆ ಕಲಾವತಿ ಎಂದು ನಾಮಕರಣ ಮಾಡಿ ವಿವಾಹದ ಸಂದರ್ಭದಲ್ಲಿ ಕೂಡ ಆ ಬೆಳೆದು ನಿಂತಹ ಮಗಳಿಗೆ ಮಾಣಿಕ್ಯನೆಂಬ ಆ ವರ್ತಕ ಆ ಕುಮಾರನೊಂದಿಗೆ ವಿವಾಹ ಮಾಡುವ ಸಂದರ್ಭದಲ್ಲಿ ಕೂಡ ವ್ಯಾಪಾರಿ ಆ ವೃತವನ್ನು ಮರೆತ ಕಾರಣ ವ್ಯಾಪಾರಿ ಹಾಗೂ ಆತನ ಮಡದಿಯಾದ ಲೀಲಾವತಿ ವೃತವನ್ನು ಮರೆತ ಕಾರಣ ಪಡಬಾರದ ದುಃಖಕ್ಕೆ ಗುರಿಯಾಗ್ತಾರೆ. ಕತ್ತಲೆಯ ಕಾರಾಗ್ರಹವನ್ನು ವ್ಯಾಪಾರಿ ಸಾಧು ಹಾಗೂ ಆತನ ಅಳಿಯನಾದಂತಹ ಮಾಣಿಕ್ಯ ಹೊಂದಿದರೆ ಮನೆಯಲ್ಲಿರುವ ಎಲ್ಲ ವಸ್ತುಗಳ ಕಳ್ಳತನವಾಗಿ ಭಿಕ್ಷೆ ಬೇಡಿ ಜೀವನ ನಡೆಸುವಂತಹ ಸ್ಥಿತಿ ಲೀಲಾವತಿ ಕಲಾವತಿಗಿತ್ತು. ಭಿಕ್ಷೆ ಬೇಡಿ ಬಂದ ಹಣದಿಂದ ಸತ್ತ ಲೀಲಾವತಿಯ ಮುಖಾಂತರವಾಗಿ ತಿಳಿದು ಆ ನಂತರದಲ್ಲಿ ವ್ರತವನ್ನು ಮಾಡಿದ ಕಾರಣ ಸ್ವಪ್ನದಲ್ಲಿ ಬಂದು ಅಂಗದ್ವಯಮ ರಾಜನಿಗೆ ಎಚ್ಚರಿಸ್ತಾನಂತೆ, ನಿನ್ನ ಬಂಧನದಲ್ಲಿದ್ರಲ್ಲ ಸಾಧು ಹಾಗೂ ಮಾಣಿಕ್ಯ ಅವರು ನಿಜವಾದ ಕಳ್ಳರಲ್ಲ, ನನ್ನ ಶಾಪಕ್ಕೆ ಗುರಿಯಾಗಿ ಈ ರೀತಿಯಾದಂತಹ ಸ್ಥಿತಿ ಬಂದಿದೆ ಅಂದಾಗ ಆತನ ತಪ್ಪು ರಾಜನ ತಪ್ಪು ಅರಿವಾಗಿ ಅವರನ್ನು ಬಂಧನದಿಂದ ವಿಮುಕ್ತಿಗೊಳಿಸಿ ಅವರಿಗೆ ತನ್ನ ರಾಜ್ಯ ಭಂಡಾರದಿಂದ ಅಧಿಕವಾದ ಧನ ಸಂಪತ್ತನ್ನು ಕೊಟ್ಟು ಕಳಿಸಿದರೆ ಮತ್ತೆ ನಾರಾಯಣ ದೇವರು ಈ ವ್ಯಾಪಾರಿಗಳನ್ನು ಪರೀಕ್ಷಿಸಬೇಕೆಂದು ಬಂದಾಗ ಅವರ ನಾರಾಯಣರಲ್ಲಿ ಸನ್ಯಾಸಿ ವೇಷಧಾರಿಯಾಗಿ ಬರುವಾಗ ಅವರಲ್ಲಿ ಕೂಡ ಸುಳ್ಳನ್ನಾಡಿದ ಪರಿಣಾಮವಾಗಿ ಎಲ್ಲ ಸಂಪತ್ತನ್ನು ಕಳ್ಕೊಳ್ತಾರೆ. ಯಥಾಸ್ಥಿತಿಗೆ ಬಂದಂತಹ ಆ ಮನಸ್ಸು ತಿಳಿಯಾದ ಮೇಲೆ ಆ ಸನ್ಯಾಸಿಗೆ ಶರಣಾದಾಗ ನಿಜ ರೂಪವನ್ನು ಧಾರಣೆ ಮಾಡಿದಾಗ ಆಗ ಜ್ಞಾನೋದಯವಾಗುತ್ತಂತೆ ಸಾಧುಗೆ. ಇದಕ್ಕೆಲ್ಲ ಕಾರಣ ಈ ಸಂಪತ್ತು ನನಗೆ ಬೇಡ, ನಿಜವಾದ ಸಂಪತ್ತನ್ನು ಕೊಡ್ತೀಯಾ ಅಂತ ಕೇಳುವಾಗ ನಾರಾಯಣ ದೇವರು ಕೇಳ್ತಾರಂತೆ, ಏನಪ್ಪ ಬೇಕು ಹೇಳು ಅಂತ. ಸ್ವಾಮಿ, ಈ ಮನಸ್ಸು ನೀನೇ ತುಂಬಿರಬೇಕು, ಬೇರೆ ಯಾವ ವಿಚಾರನೂ ಇರಬಾರ್ದು. ಈ ಕಿವಿಗೆ ನಿನ್ನ ಕೀರ್ತನೆ ಬಿಟ್ಟು ಇನ್ನು ಯಾವ ಶಬ್ದವೂ ನನ್ನ ಕಿವಿಯನ್ನು ಕೊಕ್ಕಬಾರದು. ಈ ಬಾಯಲ್ಲಿ ಮಾತಾಡುವ ಶಕ್ತಿ ಇದ್ರೆ ಸದಾ ನಿನ್ನ ಮಂತ್ರ, ನಿನ್ನ ಜಪ, ನಿನ್ನ ಪೂಜೆಯ ಹಾಡುಗಳನ್ನು ಮಾತ್ರ ಹೇಳಬೇಕು. ಈ ಕೈಗೆ ಏನಾದರೂ ಶಕ್ತಿ ಇದ್ರೆ ನಿನ್ನ ಕಾಲನ್ನು ಒತ್ತುವಂತಹ ಸೌಭಾಗ್ಯ ಕೊಡು. ಈ ಕಾಲಿಗೆ ಏನಾದರೂ ಶಕ್ತಿ ಇದ್ರೆ ನಿನ್ನ ಗುಡಿಯನ್ನು ಸುತ್ತುವ ಹಾಗೆ ಮಾಡು. ಈ ಶರೀರ ನಿನಗೇನಾದರೂ ಪರಿಶುದ್ಧ ಅನಿಸಿದ್ರೆ ಇದನ್ನೇ ದೇವಾಲಯವಾಗಿ ಸ್ವೀಕರಿಸು. ಈ ಹೃದಯ ಏನಾದರೂ ನಿಷ್ಕಲ್ಮಶ ಅಂತ ಇದ್ರೆ ಅಲ್ಲಿ ನೀನು ಆ ಗರ್ಭಗುಡಿಯಾಗಿ ಸ್ವೀಕರಿಸಿ ಬಿಂಬ ರೂಪಿಯಾಗಿ ನಿಂತು ಪ್ರತಿದಿನ ಮಾಡುವಂತಹ ಸ್ನಾನಾದಿಗಳನ್ನು ಅಭಿಷೇಕ ಎಂದು ಸ್ವೀಕರಿಸಿ ತಿನ್ನುವಂತಹ ತೊತ್ತು ಆಹಾರವನ್ನು ನೈವೇದ್ಯ ಅಂತ ಸ್ವೀಕರಿಸಿ ನನ್ನನ್ನು ನಿನ್ನ ಮಗು ಎಂಬ ಭಾವನೆಯಿಂದ ರಕ್ಷಣೆ ಮಾಡಿಕೊಂಡು ಬಾ ಅಂತ ಕಣ್ಣ ನೀರನ್ನು ಹಾಕಿ ಆ ವ್ಯಾಪಾರಿ ಸಾಧು ಬೇಡದಾಗ ಭಗವಂತ ಅಸ್ತು ಅಂತ ಹೇಳ್ತಾನೆ. ಆ ಕ್ಷಣ ಮಾತ್ರದಲ್ಲಿ ಅವನ ದೋಣಿಯಲ್ಲಿದ್ದಂತಹ ಹುಲ್ಲು ಕಡ್ಡಿಗಳೆಲ್ಲ ಮಾಯವಾಗಿ ವಜ್ರ ವೈಡೂರ್ಯವಾಗಿ ಮಾರ್ಪಟ್ಟಂತೆ ಭಯದಿಂದ ದೂರಕ್ಕೆ ಸರಿಸ್ತಾನಂತೆ. ಇದೇ ಸಂಪತ್ತು ನನಗೆ ದುಃಖವನ್ನು ಕೊಟ್ಟದಂದಾಗ ನಾರಾಯಣ ದೇವರು ಹೇಳ್ತಾರೆ, ಈ ಸಂಪತ್ತಿನಿಂದ ನೀನೇನೇನು ಮಾಡಿದಿ ಅಧರ್ಮಗಳೆಲ್ಲ ಅನ್ಯಾಯಗಳು ಅದನ್ನೆಲ್ಲ ಕಳೆಯುವುದಕ್ಕೆ ಪೂಜೆ ಪುನಸ್ಕಾರ ಯಜ್ಞ ಯಾಗಾದಿಗಳನ್ನು ಮಾಡಿ ಈ ಸಂಪತ್ತಿನಿಂದ ಮಾಡಿ ನೀನು ಪುಣ್ಯವನ್ನು ಸಂಪಾದಿಸು ಅಂತ ಹೇಳುವಾಗ ಭಗವಂತನ ಆಜ್ಞೆಯ ಪ್ರಕಾರವಾಗಿ ಸ್ವೀಕರಿಸಿಕೊಂಡು ತನ್ನ ಊರನ್ನು ಊರಿನ ಕಡೆ ಪ್ರಯಾಣವನ್ನು ಮಾಡ್ತಾನೆ ಅಂತೆ. ಊರನ್ನು ತಲುಪಿದಾಗ ಒಬ್ಬ ದೂತನನ್ನು ಮನೆಗೆ ಕಳಿಸುವಂತಹ ಸಂದರ್ಭದಲ್ಲಿ ತಾಯಿ ಮಗಳಿಬ್ಬರು ಕೂಡ ಸತ್ಯನಾರಾಯಣ ಪೂಜೆಯಲ್ಲಿ ನಿರತರಾಗಿದ್ದಾರಂತೆ. ಆ ಪತಿ ಬಂದ ಶುಭ ವಾರ್ತೆ ಕಿವಿಗೆ ಬೀಳುತ್ತಿದ್ದಾಗಿ ಸಖಿಯಾದಂತಹ ಲೀಲಾವತಿ ತಾಯಿ ಲೀಲಾವತಿ ವ್ರತದ ಸಂಪೂರ್ಣ ಅಧಿಕಾರವನ್ನು ತನ್ನ ಮಗಳಾದಂತಹ ಕಲಾವತಿಗೆ ವಹಿಸಿ ತಾನು ಮುಂದಾಗಿ ಹೋಗ್ತಾಳಂತೆ. ಕಾರಣ ತನ್ನ ಪತಿಯನ್ನು ಸ್ವಾಗತಿಸುವ ಸಲುವಾಗಿ ಈ ಪ್ರಪಂಚದಲ್ಲಿ ಕಣ್ಣಿಗೆ ಕಾಣುವಂತಹ 5 ದೇವರಿದ್ದಾರೆ. ಒಂದು ಮಾತೃದೇವೋಭವ ತಾಯಿಯೇ ದೇವರು, ಎರಡನೇದು ಪಿತೃದೇವೋಭವ ತಂದೆಯ ದೇವರು, ಮೂರನೇದು ಆಚಾರ್ಯ ದೇವೋಭವ ಗುರುಗಳೇ ದೇವರು, ನಾಲ್ಕನೇದು ಅತಿಥಿ ದೇವೋಭವ ಮನೆಯಲ್ಲಿ ಇರತಕ್ಕಂತಹ ಅತಿಥಿಗಳು ಅಂದರೆ ಹಿರಿಯವರೇ ದೇವರು, ಐದನೇದು ಗಂಡನಿಗೆ ಹೆಂಡತಿಯ ದೇವರು, ಹೆಂಡತಿಗೆ ಗಂಡನೇ ದೇವರು, ಪತಿಗೆ ಪತ್ನಿಯೇ ದೇವರು, ಪತ್ನಿಗೆ ಪತಿಯೇ ದೇವರು. ಅವರವರಲ್ಲಿ ಯಾವುದೇ ಒಂದು ಭೇದ ಭಾವ ಇರಬಾರ್ದಂತೆ, ಯಾವುದೇ ಗೌಪ್ಯತೆ ಇರಬಾರ್ದು. ಯಾವ ವಿಚಾರ ಇದ್ರೂ ಅವರವರ ಹಂಚಿಕೊಳ್ಬೇಕಂತೆ. ಯಾಕಂದ್ರೆ ಅವರಿಬ್ಬರು ಆ ಸರಿಸಮಾನರು ಎಂಬ ರೀತಿಯಲ್ಲಿ ತನ್ನ ಪತಿಯ ಸ್ವಾಗತಾರ್ಥವಾಗಿ ಮುಂದಾಗಿ ಹೋಗ್ತಾಳೆ. ಆತುರವಾಗಿ ಕಥೆಯನ್ನು ಪೂರೈಸಿದ ಪೂಜೆಯನ್ನು ಪೂರೈಸಿದಂತಹ ಕಲಾವತಿ ಆ ನದಿಯ ದಡಕ್ಕೆ ಬರುವಾಗ ಅವಳ ಕಣ್ಣೆದುರಿಗೆ ನೋಡುತ್ತಿದ್ದಂತೆ ಅವಳ ಗಂಡನಿರುವಂತಹ ದೋಣಿ ನೀರಿನಲ್ಲಿ ಮುಳುಗಿ ಮಾಯವಾಗಿ ಆ ಗಂಡನ ಪಾದುಕೆಗಳು ಪಾದರಕ್ಷೆಗಳು ತೇಲ್ತಾ ನದಿಯ ಕಡೆಗೆ ಬರ್ತಾ ಇದ್ದಂತೆ. ದುಃಖ ತಾಳುವುದಕ್ಕಾಗಲಿಲ್ಲ. ಈಗ ತಾನೇ ನನ್ನೆದುರಿಗೆ ನನ್ನ ಗಂಡ ನೋಡ್ತಾ ಇದ್ದೆ, ನೋಡುತ್ತಿದ್ದಂತೆ ನನ್ನ ಗಂಡ ನೀರಿನಲ್ಲಿ ಮುಳುಗಿ ಪ್ರಾಣವನ್ನು ಕಳೆದುಕೊಂಡ. ಇನ್ನು ನನಗೆ ಬದುಕು ಬೇಡ, ಬದುಕಬೇಕಾ ಬೇಡವೇ ಬೇಡ ಅಂತ ಹೇಳಿ ತಾನೂ ಕೂಡ ನದಿಗೆ ಹಾರಲು
ಸಿದ್ಧಳಾಗ್ತಾಳೆ. ಅಲ್ಲಿಯ ಪರಿಸ್ಥಿತಿಯನ್ನು ಮನವರಿಕೆ ಮಾಡಿದಂತಹ ಆ ಲೀಲಾವತಿ ತಂದೆಯಾದಂತಹ ಸಾಧು ಮಗಳನ್ನು ಸಮಾಧಾನ ಪಡಿಸಿ ಮರುಳಿನ ರಾಶಿಯಲ್ಲೇ ಭಗವಂತನ ಆ ಮೂರ್ತಿಯನ್ನು ಮಾಡಿ ಕಣ್ಣ ನೀರನ್ನು ಪಾದಗಳಿಗೆ ಸುರಿಸುತ್ತಾ ಹೇಳ್ತಾರಂತೆ, ಹೇ ಕರುಣಾಸಾಗರ, ಈಗ ತಾನೇ ನಿನ್ನ ಆ ದಿವ್ಯ ದರ್ಶನವನ್ನು ಪಡೆದಂತಹ ನಾವು ಮತ್ತೆ ಕಷ್ಟಕ್ಕೆ ಗುರಿಯಾಗುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಒಂದು ಸಲ ನಿನ್ನ ದರ್ಶನ ಆದ ಮೇಲೆ ಯಾವುದೇ ಕಾರಣಕ್ಕೂ ಕೂಡ ದುಃಖ, ದಾರಿದ್ರ್ಯ, ರೋಗ, ರುಜಿನ, ಕಷ್ಟ, ಕಾರ್ಪಣ್ಯ ಯಾವನನ್ನು ಕೂಡ ಕಾಡುವುದಿಲ್ಲಂತೆ. ಮತ್ತೆ ನಮಗೆ ಕಾಡಿದೆ ಅಂದರೆ ನಮ್ಮಿಂದ ಯಾವುದೋ ಘೋರ ಅಪರಾಧ ನಡೆದಿದೆ, ತಪ್ಪು ನಡೆದಿದೆ, ಅದು ಏನು ಅಂತ ಹೇಳಿದ್ರೆ ಖಂಡಿತವಾಗಿ ತಿಳ್ಕೊಳ್ತೇನೆ ಅನ್ನುವಾಗ ಅಶರೀರವಾಣಿಯ ಮುಖಾಂತರವಾಗಿ ಸ್ವಾಮಿ ನಾರಾಯಣ ದೇವರು ಹೇಳ್ತಾರಂತೆ, ನಿನ್ನ ಮಗಳಾದ ಕಲಾವತಿ ಸತ್ಯನಾರಾಯಣ ಪೂಜೆಯನ್ನು ಮುಗಿಸಿ ಸಪಾದ ಭಕ್ಷ ಪ್ರಸಾದವನ್ನು ತಿನ್ನದೆ ಬಂದಿದ್ದಾಳೆ. ಪ್ರಸಾದ ಭಕ್ಷ, ಆ ಸಪಾದ ಭಕ್ಷ ಪರಿತ್ಯಾಗವೇ ಇಷ್ಟಕ್ಕೆಲ್ಲ ಕಾರಣ ಅಂದಾಗ ತನ್ನ ತಪ್ಪಿನ ಅರಿವಾಗುತ್ತದೆ. ಮನೆಗೆ ಓಡಿದಂತಹ ಕಲಾವತಿ ಪ್ರಸಾದವನ್ನು ತಿಂದು ಪ್ರಸಾದ ಸಮೇತನಾಗಿ ನದಿಯ ದಡಕ್ಕೆ ಬರುವಾಗ ಯಾವ ರೀತಿಯಾಗಿ ನೀರಿನಲ್ಲಿ ಮುಳುಗಿತ್ತು ಅದೇ ರೀತಿಯಾಗಿ ಪುಷ್ಪದ ರೀತಿಯಲ್ಲಿ ಮೇಲಕ್ಕೆ ಬಂತಂತೆ. ಸಂತೋಷಗೊಂಡಂತಹ ವ್ಯಾಪಾರಿ ಕುಟುಂಬ ಅಲ್ಲಿದ್ದವರಿಗೆಲ್ಲ ಸಪಾದ ಭಕ್ಷ್ಯವನ್ನು ಹಂಚಿ ಮನೆಗೆ ಹಿಂದಿರುಗಿ ಜೀವನ ಪರ್ಯಂತ ಸತ್ಯನಾರಾಯಣ ವ್ರತವನ್ನು ಮಾಡಿ ಅಂತ್ಯಕಾಲದವರೆಗೆ ಆ ಭಗವಂತನ ವ್ರತವನ್ನು ಮಾಡಿ ಅಂತ್ಯಕಾಲದಲ್ಲಿ ಶಾಶ್ವತವಾದ ವೈಕುಂಠ ಲೋಕವನ್ನು ಹೊಂದಿದ್ರಂತೆ. ಇದೇ ರೀತಿಯಾಗಿ ಸಾಧು ಎಂಬಂತ ಆ ಅಂಗಧ್ವಜ ನಾಮಕ ರಾಜನು ಕೂಡ ಆ ಗೋಪಾಲಕರು ಕೊಟ್ಟಂತಹ ಸತ್ಯನಾರಾಯಣ ಪ್ರಸಾದವನ್ನು ಪರಿತ್ಯಾಗ ಮಾಡಿದ್ದಕ್ಕೋಸ್ಕರ ತನ್ನ ರಾಜ್ಯ, ಹೆಂಡತಿ, ಮಕ್ಕಳು ಎಲ್ಲವನ್ನು ಕಳ್ಕೊಂಡ ಕಟ್ಟ ಕಡೆಗೆ ಅದೇ ಕಾಡಿಗೆ ಹೋಗಿ ಕಾಲು ಎಡವಿ ಬಿದ್ದು ಪ್ರಸಾದ ಹಣೆಗೆ ಲೇಪನಾದಾಗ ತನ್ನ ತಪ್ಪಿನ ಅರಿವಾಗುತ್ತದೆ. ಅಹಂಕಾರದಿಂದ, ಹೀನ ಕುಲದವರು ಎಂಬ ಭಾವನೆಯಿಂದ, ಮಕ್ಕಳು ಎಂಬ ಭಾವನೆಯಿಂದ ಕೊಟ್ಟಂತಹ ಪ್ರಸಾದವನ್ನು, ಮಕ್ಕಳು ಮಾಡಿದ ಪ್ರಸಾದ ಎಂಬ ಆ ನೀಚ ಭಾವನೆಯಿಂದ ಆ ಪ್ರಸಾದವನ್ನು ದಾಟಿದ್ದಕ್ಕೆ ಈ ರೀತಿಯಾದಂತಹ ಘೋರ ಶಿಕ್ಷೆ, ಅಹಂಕಾರದಿಂದ ಮಾಡಿದಂತಹ ತಪ್ಪಿಗೆ ಘೋರ ಶಿಕ್ಷೆ ಕೊಟ್ಟ ಎಂಬ ಅರಿವಾಗುತ್ತಿದ್ದಂತೆ ಆ ಪ್ರಸಾದವನ್ನು ಕಣ್ಣಿಗೊತ್ತಿಕೊಂಡು ಆ ಗೋಪಾಲಕರಿಂದ ಅಡಗೂಡಿ ಸತ್ಯನಾರಾಯಣ ವ್ರತವನ್ನು ವಿಧಿಪೂರ್ವಕವಾಗಿ ಮಾಡಿದ ಕಾರಣ ತನ್ನ ಆ ರಾಜ್ಯ, ಹೆಂಡತಿ, ಮಕ್ಕಳು ಎಲ್ಲವೂ ಪ್ರಾಪ್ತಿಯಾಯಿತಂತೆ. ಮಾತ್ರವಲ್ಲದೆ ತನ್ನ ದೇಶದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಈ ವ್ರತವನ್ನು ಮಾಡಬೇಕೆಂಬ ಕಟ್ಟಾಜ್ಞೆಯನ್ನು ಹೊರಡಿಸಿದಂತೆ. ಇದರ ಪರಿಣಾಮ ಒಂದು ವೇಳೆ ಬಡವರಿದ್ದ ಪಕ್ಷದಲ್ಲಿ ಆ ವ್ರತಕ್ಕೆ ಬೇಕಾದಂತಹ ಖರ್ಚು ವೆಚ್ಚಗಳನ್ನು ತನ್ನ ರಾಜ್ಯ ಭಂಡಾರದಿಂದ ಕೊಡಿಸಿ ಮಾಡಿಸ್ತಾ ಇದ್ದಂತೆ. ಇದರಿಂದ ಆ ಹಿಂದೆ ರಾಮರಾಜ್ಯದ ಪ್ರಜೆಗಳು ಯಾವ ರೀತಿಯಾದಂತಹ ಉನ್ನತವಾದಂತಹ ಸ್ನಾನವನ್ನು ಹೊಂದಿದ್ರು ಎಂಬ ಆ ರೀತಿಯಾದಂತಹ ಉನ್ನತವಾದಂತಹ ಸ್ಥಾನಮಾನವನ್ನು ಈ ಅಂಗಧ್ವಜ ನಾಮಕ ರಾಜ್ಯದ ಪ್ರಜೆಗಳು ಹೊಂದಿದರು ಎಂಬಲ್ಲಿಗೆ ಶೂತಪುರಾಣಿಕರು ಶೌನಕಾದಿ ಮಹರ್ಷಿಗಳಿಗೆ ಅಂತಹ ಸ್ಕಾಂದ ಪುರಾಣದ ಅಂತಿಮ ಭಾಗವನ್ನು ಸಮಾಪ್ತಿಗೊಳಿಸ್ತೇನೆ. ನಿಂತ್ಕೊಳ್ಳಿ.